ಚುಮ್ಮು ಚಳಿ, ಮುತ್ತಿಕ್ಕುವ ಮಂಜು, ಮೈಮನ ಪುಳಕಗೊಳಿಸೋ ವಾತಾವರಣ. ಆಗುಂಬೆಯಲ್ಲಿ ನಮ್ಮ ಪಯಣ. ಇದುವೇ ಈ ಹೊತ್ತಿನ ವಿಶೇಷ ಪ್ರೇಮ ಸಂಜೆ. ಆಗುಂಬೆ ಅಂದರೆ ಪ್ರವಾಸಿಗರಿಗೆ ಹೇಳಿ ಮಾಡಿಸಿದ ತಾಣ. ವರ್ಷ ಪೂರ್ತಿ ಅದರ ವೈಭವ ಕಡಿಮೆ ಆಗೋದಿಲ್ಲ. ಸದ್ಯ ಅಲ್ಲಿ ಮೈನಡುಗಿಸೋ ಚಳಿ, ದಾರಿಯುದ್ದಕ್ಕೂ ತುಂಬಿದ ಮಾಯೆ. ಬನ್ನಿ ಹಾಗಿದ್ರೆ ಆಗುಂಬೆಯ ವಾತಾವರಣದಲ್ಲಿ ಒಂದಷ್ಟು ಹೊತ್ತು ಕಳೆಯೋಣ. ಚುಮು ಚುಮು ಚಳಿ, ಮುತ್ತಿಕ್ಕುವ ಮಂಜು. ಮಂಜು ಮುಸುಕಿದ ಹಾದಿಯಲ್ಲಿ ನೀರಿನ ಹನಿಯ ಸಿಂಚನ, ಗುಡ್ಡ ಬೆಟ್ಟಗಳ ಹಸಿರ ವೈಭವದ ಜೊತೆಗೆ ಮೋಡಗಳು ತೇಲುತ್ತಾ ಸಾಗೋ ದೃಶ್ಯ ರೋಮಾಂಚನವನ್ನುಂಟು ಮಾಡುತ್ತೆ. ಅಂಬರದ ಅಂಜುರದಿ ನೇಸರನು, ಅಂಗೈಗೆ ಹತ್ತಿರದಿ ನೇಸರನು, ಕಾಸಗಳ ಕುಂಕುಮದ ನೇಸರನು, ಬಾನಗಳ ದಿಗುವನಿ ನೇಸರನು, ಕಣ್ಣ ತುಂಬ ತುಂಬಿಕೊಂಡ ಬಾಳ ತುಂಬ ಸೇರಿಕೊಂಡ ಆಗುಂಬೆಯ ಪ್ರೇಮ ಸಂಜಯ, ಆಗುಂಬೆಯ ಪ್ರೇಮ ಸಂಜಯ. ಇವೆಲ್ಲವೂ ಕಾಣಸಿಗೋದು ಮಲೆನಾಡ ನಡುಮನೆ ಆಗುಂಬೆಯಲ್ಲಿ. ದಕ್ಷಿಣದ ಚಿರಾಪುಂಜಿ ಎಂದೇ ಕರೆಯಲ್ಪಡೋ ಇಲ್ಲೀಗ ಪ್ರಕೃತಿ ಸೌಂದರ್ಯವೇ ಕಣ್ಣಿಗೆ ರಾಚುತ್ತೆ. ಬೀಸೋ ಗಾಳಿಯು ಮನಸ್ಸಿಗೆ ಮುದ ನೀಡುತ್ತೆ. ಈ ಮಂಜು ಮುಸುಕಿದ ಘಾಟ್ ರಸ್ತೆಯಲ್ಲಿ ವಾಹನ ಸವಾರರು ಹಗಲಲ್ಲೇ ಹೆಡ್ಲೈಟ್ ಹಾಕೊಂಡು ಚಾಲನೆ ಮಾಡಬೇಕಾದ ಅನಿವಾರ್ಯತೆ ಇದೆ. ತುಂಬ ಒಳ್ಳೊಳ್ಳೆ ಜಾಗಗಳಿದ್ದಾವೆ. ಅದು ನಾವು ಆ ಜಾಗಗಳನ್ನ ನಾನೀಗ ಬಾಯಲ್ಲಿ ವರ್ಣಿಸೋಕ್ಕೆ ಆಗಲ್ಲ ಅಂತ. ನೀವು ಎಲ್ಲೂ ನೋಡದೇ ಇರೋಂಥ ತುಂಬ ಒಳ್ಳೊಳ್ಳೆ ಜಾಗಗಳು ಇದ್ದಾವೆ. ಹಾಗಾಗಿ ಆಗುಂಬೆಗೆ ಬಂದು ನೀವು ಆ ಜಾಗಕ್ಕೆ ಬಂದು ಜಾಗದಲ್ಲಿ ನಿಂತು ಆ ಒಂದು ಸೌಂದರ್ಯವನ್ನು ಅನುಭವಿಸೇ ನೀವು ಹೇಳೋಕ್ಕಾಗತ್ತೆ. ಈ ಆಗುಂಬೆ ಕಡೆ ಎಲ್ಲ ಬರೋದಕ್ಕೆ ತುಂಬ ಜನ ಇಷ್ಟಪಡ್ತಾರೆ. ಆದರೆ ಈ ಕಡೆ ಬಂದರೆ ಇಲ್ಲಿ ಉಳಿಯೋದಕ್ಕಾಗಲಿ ಯಾವುದೇ ಥರ ಒಂದು ವ್ಯವಸ್ಥೆ ಇಲ್ಲ ಇಲ್ಲಿ. ಮಲೆನಾಡಿನಿಂದ ಕರಾವಳಿಗೆ ಸಂಪರ್ಕದ ಕೊಂಡಿಯಾಗಿರೋ ಆಗುಂಬೆ ಪ್ರದೇಶ ಪ್ರವಾಸಿಗರನ್ನ ಮಳೆಗಾಲ, ಬೇಸಿಗೆಗಾಲ ಸೇರಿದಂತೆ ವರ್ಷ ಪೂರ್ತಿ ರಮ್ಯ ಲೋಕವೊಂದಕ್ಕೆ ಕರೆದೊಯ್ಯುತ್ತೆ. ಆಗುಂಬೆಯ ಸನ್ಸೆಟ್ ವ್ಯೂ ಪಾಯಿಂಟ್ನಿಂದ ನೋಡಿದ್ರೆ ದೂರದ ದಿಗಂತದವರೆಗೆ ಹಪ್ಪಿ ಹರಡಿರೋ ಸಹ್ಯಾದ್ರಿಯ ಬೆಟ್ಟಗುಡ್ಡಗಳು ಮಂಜನ್ನೇ ಹೊತ್ತು ಮಲಗಿರೋ ಹಸಿರು ಸ್ವರ್ಗದಂತೆ ಕಂಗೊಳಿಸುತ್ತೆ. ಇಲ್ಲಿ ತುಂಬಾ ಚೆನ್ನಾಗಿದೆ. ಇಲ್ಲಿ ಹಲವಾರು ಜನ ಪ್ರವಾಸಿಗರು ಬರ್ತಾರೆ. ಅರಣ್ಯ ಇಲಾಖೆಯವರು ಹೆಚ್ಚಿನ ಕಾಳಜಿ ವಹಿಸಬೇಕು ಅಂತ ಕೇಳ್ಕೊಳ್ತೀವಿ. ಯಾಕಂದ್ರೆ ಇಲ್ಲಿ ನಾವು 13 ಕರುವುಗಳು ತಿರುಗಿ ಮೇಲ್ ಬರ್ಬೇಕಾಗತ್ತೆ. ಅಂದ್ರೆ ನಾವು ಮೇಲಿಂದ ಅಂದ್ರೆ ಬರ್ಬೇಕಾದ್ರೆ ತುಂಬಾ ನಮಗೆ ಆಯಾಸವಾಗಿರುತ್ತೆ. ನಮ್ಮ ಆಯಾಸವನ್ನು ನಾವು ಇಲ್ಲಿ ಕುಳಿತುಕೊಂಡು ಆಯಾಸವನ್ನು ಕಳಿಬೇಕಂದ್ರೆ ಒಂದು ಸ್ವಲ್ಪ ಪ್ಲೇಸ್ ಅನ್ನು ನಮಗೆ ಒಳ್ಳೆ ಪ್ಲೇಸ್ ಅನ್ನು ಮಾಡ್ಕೊಡ್ಬೇಕು. ಆಗುಂಬೆಯ ವರ್ಷ ವೈಭವ ನೋಡಲು ಬಲು ಅಂದ. ಕೆಲ ಸಮಯ ಮಂಜು, ಮಳೆ, ಸುಂದರ ಹಸಿರಿನ ಪರಿಸರ ವೀಕ್ಷಿಸಿ ಹೋಗೋ ಪ್ರವಾಸಿಗರಿಗೆ ಇದುವೇ ಪ್ರೀತಿಯ ತಾಣ. ಮಲೆನಾಡಿನ ಚಿರಾಪುಂಜಿ ಆಗುಂಬೆಗೆ ಹಲವು ಜರಿ ಜಲಪಾತಗಳ ಜೀವಾಳ. ಪರ್ವತ ಶ್ರೇಣಿಗಳಿಂದ ಆವೃತವಾಗಿ ಹಸಿರು ಚೆಲ್ಲುವ ಹುಲ್ಲಿನ ಹಾಸು, ದಣಿವಾರಿಸುವ ಹಾಗೂ ಮನೋಲ್ಲಾಸ ನೀಡುವ ಮಳೆ, ಹೀಗೆ ಎಲ್ಲವೂ ಚಂದ. ವರ್ಷದ ಎಲ್ಲಾ ಋತುಗಳಲ್ಲಿಯೂ ಪ್ರವಾಸಿಗರನ್ನ ತನ್ನತ್ತ ಸೂಜಿಗಲ್ಲಿನಂತೆ ಸೆಳೆಯುತ್ತೆ. ದೇಶದೆಲ್ಲೆಡೆಯಿಂದ ಬರೋ ಜನರು ನೇರವಾಗಿ ಶಿವಮೊಗ್ಗವನ್ನ ತಲುಪಿ ಅಲ್ಲಿಂದ ಬಸ್ಸಿನ ಮೂಲಕ ಆಗುಂಬೆ ತಲುಪಬಹುದು. ಈ ಪುಟ್ಟ ಆಗುಂಬೆಯಲ್ಲಿ ಪ್ರವಾಸಿಗರಿಗೆ ಉಳಿದುಕೊಳ್ಳಲು ಸುಸಜ್ಜಿತ ಹೋಟೆಲ್, ವಸತಿ ಸೌಕರ್ಯದ ಕೊರತೆ ಎದ್ದು ಕಾಣುತ್ತೆ. ಆಗುಂಬೆಯಿಂದ 4 ಕಿಲೋಮೀಟರ್ ದೂರ ಕ್ರಮಿಸಿದ್ರೆ ಸಿಗೋ ಚೆಕ್ ಪೋಸ್ಟ್, ಅಲ್ಲಿರೋ ನೀರಿನ ಕೊಳ, ಅಲ್ಲಿ ದೋಣಿ ವಿಹಾರಕ್ಕೆ ಒಂದಷ್ಟು ವ್ಯವಸ್ಥೆ ಇದೆಯಾದರೂ ಮಳೆಗಾಲದಲ್ಲಿ ಇದರ ರಸದೌತಣ ಪ್ರವಾಸಿಗರಿಗೆ ಅಲಭ್ಯ. ಕಾರಣ ಇಷ್ಟೇ,
ಮಂಜು ಮುಸುಕಿದ ವಾತಾವರಣ ಜಲಕ್ರೀಡೆಗೆ ತಡೆಯೊಡ್ಡುತ್ತೆ. ನಂತರ ಸ್ವಲ್ಪ ದೂರ ಕ್ರಮಿಸಿದ್ರೆ ಸಿಗೋದೆ ಸನ್ಸೆಟ್ ವ್ಯೂ ಪಾಯಿಂಟ್. ಈ ಸ್ಥಳ ದಟ್ಟ ಮಲೆನಾಡಿನ ದರ್ಶನವನ್ನ ನೀಡುತ್ತೆ. ಅಲ್ಲಿನ ಮಂಜು ಮುಸುಕಿದ ವಾತಾವರಣ, ಮೋಡಗಳ ತೇಲಾಟ ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತೆ. ಆಗುಂಬೆ ಸೌಂದರ್ಯ ನೋಡ್ತಿದ್ರೆ ಎಷ್ಟು ಖುಷಿ ಆಗುತ್ತಂದ್ರೆ, ಈ ಸ್ಥಳದಲ್ಲಿ ನಾವು ಮೈ ಹೊರತು ಈ ಸೌಂದರ್ಯ ನೋಡ್ತಾ ನಾವು ಯಾವುದೋ ಒಂದು ರೀತಿಯ ಒಂದು ಲೋಕಲ್ ಇವೇನೋ ಅನ್ನೋ ಭಾವನೆ ನಮ್ಮಲ್ಲಿ ಉಂಟಾಗುತ್ತೆ. ಇಲ್ಲಿ ನೋಡ್ತಿರುವಂಥ ಮರಗಳು, ಗುಡ್ಡಗಳು, ಮತ್ತು ಪಕ್ಷಿಗಳು, ಮೋಡಗಳು, ಮತ್ತು ಇಲ್ಲಿ ಮಳೆಗಾಲದಲ್ಲಿ ಒಂದು ರೀತಿಯ ವಾತಾವರಣ, ಬೇಸಿಗೆಗಾಲದಲ್ಲಿ ಒಂದು ರೀತಿಯ ವಾತಾವರಣ, ಸನ್ಸೆಟ್ ನೋಡೋಕ್ಕೆ ಒಂದು ರೀತಿ ಒಂದು ಖುಷಿ. ಆ ಒಂದು ಸನ್ಸೆಟ್ನ ನಾವು ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ರಸ್ತೆಗೆ ಜಲಧಾರೆಯ ಸಿಂಚನವಾಗ್ತಾ ಇರೋದ್ರಿಂದ ಹೋಗಿ ಬರೋ ವಾಹನಗಳಿಗೆ ಜಲಾಭಿಷೇಕ ಮಾಮೂಲು. ಈ ಮಾರ್ಗವಾಗಿ ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಹೋಗಿ ಬರೋ ಸಾವಿರಾರು ಪ್ರಯಾಣಿಕರ ಕಣ್ಮುಂದೆಯೇ ಜಲಪಾತಗಳ ಸೊಬಗು ಕಣ್ಣು ಕೋರೈಸುತ್ತೆ. ಅಲ್ಲದೆ ಸುತ್ತಮುತ್ತಲಿನ ಸಸ್ಯಕಾಶಿ ಮತ್ತು ರಸ್ತೆಯ ತುಂಬೆಲ್ಲ ಮಂಜು ಮುಸುಕಿ ಮೈಮನಕ್ಕೆ ತಣ್ಣನೆ ಕಚಗುಳಿ ಅನುಭವ ನೀಡುತ್ತೆ. ನಾವು ಆಗುಂಬೆಯಲ್ಲಿದ್ದೀವಿ. ಬೆಟ್ಟ, ಗುಡ್ಡ, ತಂಪಾದ ಗಾಳಿ ಇದೆ. ಕೋತಿ ನೋಡಿದರೆ ಖುಷಿ ಆಗುತ್ತೆ. ಅಲ್ಲಿ ಹಸಿರು ಗಿಡ ಮರಗಳು ಇದೆ, ಮತ್ತು ಪಕ್ಷಿಗಳು ಇದೆ. ನನಗೆ ಖುಷಿ ಆಯಿತು ಆಗುಂಬೆಗೆ ಹೋಗಿ. ಚಳಿಗಾಲದಲ್ಲೂ ಆಗುಂಬೆಯ ಸೊಬಗು ಇಮ್ಮಡಿಯಾಗುತ್ತೆ. ಮಳೆಕಾಡಿನ ಬೆಟ್ಟಗುಡ್ಡಗಳು, ಕಾಡು, ಮಳೆ ಇವೆಲ್ಲದರ ಸೌಂದರ್ಯ ಸವಿಯಲು ಬರೋ ಪ್ರವಾಸಿಗರಿಗೆ ಒಂದಷ್ಟು ಸೌಲಭ್ಯದ ವ್ಯವಸ್ಥೆ ಮಾಡಬೇಕಾಗಿದೆ. ದಕ್ಷಿಣ ಭಾರತ ಚಿರಾಪುಂಜಿ ಖ್ಯಾತಿಯ ಆಗುಂಬೆ ಮತ್ತದರ ಸುತ್ತಲಿನ ಪರಿಸರ ಸಿನಿಮಾ ಮತ್ತು ಧಾರಾವಾಹಿಗಳ ಮೂಲಕ ಮತ್ತಷ್ಟು ಮೆರುಗು ಪಡೆದಿದೆ. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಸಿನಿಮಾ ಶಂಕರ್ ನಾಗರ ಮಾಲ್ಗುಡಿ ಡೇಸ್ನಲ್ಲಿ ಈ ಆಗುಂಬೆಯ ಪರಿಸರ ಹಾಗೂ ಅದರ ಪ್ರಕೃತಿ ಸೌಂದರ್ಯದ ಚಿತ್ರಣ ಸಿನಿಮೀಯ ಖ್ಯಾತಿಯನ್ನ ನೀಡಿದೆ. ಮಲೆನಾಡಿನ ಮಳೆಯ ಸ್ವರ್ಗ ಎಂದೇ ಬಿಂಬಿತವಾಗಿರುವ ಮಳೆಕಾಡು ಆಗುಂಬೆಯ ಸೌಂದರ್ಯ ಕೇವಲ ದಾಖಲೆಗೆ ಮಾತ್ರ ಸೀಮಿತಗೊಳ್ಳದೆ ಇದರ ಪ್ರಕೃತಿಯ ಸೊಬಗನ್ನ ಸಿನಿಮಾ ಮತ್ತು ಧಾರಾವಾಹಿಗಳ ಮೂಲಕವೂ ಸೆರೆ ಹಿಡಿಯಲಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಸಿನಿಮಾ ಆಕಸ್ಮಿಕದಲ್ಲಿನ ಆಗುಂಬೆಯ ಪ್ರೇಮ ಸಂಜೆಯ ಹಾಡು ಇಲ್ಲಿ ಹೋದವರಿಗೆ ನೆನಪಾಗದೇ ಇರುವುದು. ಪ್ರೇಮ ಸಂಜಯ ಆಗುಂಬೆಯ ಪ್ರೇಮ ಸಂಜಯ ಮರೆಯಲಾರೆ ನಾನು ಎಂದಿಗೂ ಓ ಗೆಳತಿಯೇ ಓ ಗೆಳತಿಯೇ ಓ ಗೆಳತಿಯೇ ಗೆಳತಿಯೇ. ಮಾಲ್ಗುಡಿ ಡೇಸ್ ಆಗುಂಬೆಯ ಗ್ರಾಮೀಣ ಸೊಗಡು, ಶಾಲೆ, ಬಸ್ ನಿಲ್ದಾಣ, ರಸ್ತೆ, ಮಲೆನಾಡಿನ ಮನೆಗಳು, ಜನಜೀವನ, ಸಂಸ್ಕೃತಿ, ಪರಂಪರೆ,
ಜನಪದ, ಗ್ರಾಮೀಣ ಸೊಗಡು ಹೀಗೆ ಎಲ್ಲವೂ ಸೊಗಸಾಗಿ ಚಿತ್ರೀಕರಿಸಲ್ಪಟ್ಟು ಇಲ್ಲಿನ ಖ್ಯಾತಿಯನ್ನ ಮತ್ತಷ್ಟು ಉತ್ತುಂಗಕ್ಕೇರಿಸಿದೆ. ಸುಂದರವಾದ ತಾಣ. ಇಲ್ಲಿ ನಾವು ಹಚ್ಚಂತಹ ಬೆಟ್ಟ, ಗುಡ್ಡ, ಮರ, ಗಿಡ, ತೊರೆಗಳು, ಬಳ್ಳಿ ಮತ್ತೆ ಪ್ರಾಣಿಗಳನ್ನು, ಹೆಚ್ಚಾಗಿ ಇಲ್ಲಿ ಮಂಗಗಳನ್ನು ಕಾಣಬಹುದು. ಸುಂದರವಾದಂತಹ ಸ್ಥಳವಾಗಿದೆ ಆಗುಂಬೆ. ಮಳೆಗಾಲದಲ್ಲಿ ಇಲ್ಲಿ ಹೆಚ್ಚಾಗಿ ಮಳೆಯನ್ನು ಕಾಣಬಹುದು, ಮತ್ತೆ ಕಂಗೊಳಿಸುವಂತಹ ಹಸಿರನ್ನು ಕಾಣಬಹುದು ಇಲ್ಲಿ. ಮತ್ತೆ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಸೂರ್ಯಾಸ್ತ ಎಷ್ಟು ಸುಂದರವಾಗಿ ಆಗತ್ತೆ ಅಂದ್ರೆ ಅದನ್ನ ರೋಮಾಂಚನವಾದಂತಹ ಒಂದು ಸೂರ್ಯಾಸ್ತಮಾನವನ್ನು ನಾವು ಆರಾಮಾಗಿ ನೋಡಬಹುದು ಇಲ್ಲಿ. ಕಾಲ ಕಾಲಕ್ಕೆ ಮಲೆನಾಡಿನ ಆಗುಂಬೆ ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ಕಾಣಿಸಿಕೊಂಡು ನೋಡಲು ಚಿಕ್ಕ ಹಳ್ಳಿಯಂತಿದ್ರೂ ಕೀರ್ತಿ ಮಾತ್ರ ಉತ್ತುಂಗ ಶಿಖರ ತಲುಪಿದೆ. ಇಂತಹ ಸೌಂದರ್ಯವನ್ನ ನೀವು ಸವಿಬೇಕು ಅಂದ್ರೆ ಇಲ್ಲಿಗೆ ವಿಸಿಟ್ ಮಾಡಿ. ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್ 24/7 ಶಿವಮೊಗ್ಗ. ಈಗ ಆಗುಂಬೆಗೆ ಹೋದ್ರೆ ಸನ್ಸೆಟ್ ಕಾಣಸಿಗೋದಿಲ್ಲ. ಆದರೆ ಆ ಸುಂದರ, ಆ ತಂಪಿನ ಅಂಗಳದಲ್ಲಿ ಒಂದು ರೌಂಡ್ ಹೊಡೆದ್ರೆ ವಿನೂತನ ಅನುಭವವಾಗುವುದಂತೂ ನಿಜ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.